ಅಪ್ಪನ ಹೆಸರು ಬಂದು ಬಸವರಾಜ್ ಅಪ್ಪ ಅಂತಂತೇಳಿ. ಇವ್ರು ಬಂದು ತೋರಣಗಲ್ಲಿಂದ ಬರ್ತಾ ಇದ್ದಾರೆ. ಅಪ್ಪ ಬರೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 13 ದಿನಗಳಾಗ್ತಾ ಇದೆ. ಇವತ್ತು ಅಪ್ಪ ಬಂದು ನಮ್ಮ ಸರಾಕೆರೆಯಲ್ಲಿರುವಂಥ ಜೇಡ್ ಕೋಡ್ ಥೆರಪಿ ಬಂದು ಮಾಡಿದ್ದಾರೆ. ಹಾಗೆ 13 ದಿನದಿಂದ ಕೂಡ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ನಮ್ಮ ಸರಾಕೆರೆಗೆ ಬಂದರು, ಎಷ್ಟು ದಿನವಾಗಿ ಬಂದರು ಅಂತೇಳಿ ಈಗ ಅಪ್ಪ ಬಂದು ಮಾತಾಡ್ತಾರೆ. ಅಪ್ಪಮ್ಮ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಬಸವರಾಜ್ ಅಂತ. ತೋರಣಗಲ್ಲಿಂದ ಬರ್ತಾ ಇದ್ದೀನಿ. 14 ದಿನ ಆಗಿದೆ. ನಾನು ಹುಟ್ಟು ಅಂಗವಿಕಲ. ಇಲ್ಲಿವರೆಗೆ ನನಗೆ 14 ಆಪ್ರೇಷನ್ ಆಗಿದ್ದಾವೆ. ನೀವು ನಂಬ್ತಿರೋ ಇಲ್ಲೋ, ಒಂದು ಕಾಲದಲ್ಲಿ ನನಗೆ ಆಸ್ಪತ್ರೆನೇ ಮನೆ ಆಗಿತ್ತು. ಇದರಿಂದ 8 ವರ್ಷ ಆಗಿದೆ. ಈ ಆಸ್ಪತ್ರೆ ಮೆಟ್ಲು ಏರಿಲ್ಲ. ನಾನು ಏರಬಾರ್ದಂತ ನಾನು ಮನಸ್ಸು ಇದು ಮಾಡಿದ್ದೀನಿ. ಇಂಥ ಸಿರಕೆರೆಗೆ ನಾನು ಹುಡುಕಾಡ್ತಿದ್ದೆ. ನನ್ನ ಶರಣೇಗೌಡರ ಅಂತ ನನ್ನ ಕಲೀಗು ಅವರು ತಂದು ನನ್ನ ಇಲ್ಲಿ ಬಿಟ್ಟರು. ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದುಬಿಟ್ರೆ ನನಗೆ ಹೊಟ್ಟೆ ಹಸಿಯೋದೇ ಇಲ್ಲ. ಮೊದಲು ಇಷ್ಟೊತ್ತು ನಿಂದ್ರಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಇರ್ತಾನೆ ಇರಲಿಲ್ಲ. ಅದು ಎಲ್ಲಿಂದ ಬಂದುಬಿಡ್ತೋ ಗೊತ್ತೇ ಆಗಲಿಲ್ಲ ನನಗೆ. ಇಲ್ಲಿ ಬರಬೇಕಂದ್ರೆ 3 ಗಂಟೆಗೆ ಎದ್ದೇಳ್ತೀನಿ ನಾನು. ಬೆಳಿಗ್ಗೆ 3 ಗಂಟೆಗೆ ಎದ್ದು ನಾನು ಎಲ್ಲ ತಯಾರಾಗಿ ನಾನು ಫಸ್ಟ್ 8 ಕಾಲಿಗೆಲ್ಲ ಇಲ್ಲಿರ್ತೀನಿ ನಾನು. ಇದರಿಂದ ತುಂಬ ಉಪಯೋಗ ಆಗಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ಎಲ್ಲರನ್ನೂ ಕರ್ಕೊಂಬರ್ತಿದ್ದೀನಿ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬನ್ನಿ, ಇದಕ್ಕೆ ತುಂಬ ನಿಮಗೆ ಉಪಯೋಗ ಆಗುತ್ತೆ. ಏನೂ ಒಂದು ಮೆಡಿಸಿನ್ ಇಲ್ಲ, ಏನೂ ಇಲ್ಲ. ಜಸ್ಟ್ 1.5 ಗಂಟೆ ಇಲ್ಲಿ ಸ್ಪೆಂಡ್ ಮಾಡಬೇಕಷ್ಟೇ. ನಿಮ್ಮ ಶ್ರಮ ಕೂಡ ತುಂಬ ನಾನು ಶ್ಲಾಘಿಸಿದ್ದೇನೆ. ನನ್ನ ಕೃತಜ್ಞತೆಗಳು. ಈ ಕೋಟಿಂದ ನನಗೆ ತುಂಬ ಉಪಯೋಗ ಆಗಿದೆ. ಆ ಮ್ಯಾಟಲ್ಲಿ ಸ್ವಲ್ಪ ನನಗೆ ರೊಟೇಟ್ ಮಾಡಬೇಕಾಗಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಕೋಟ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಏನು ರೊಟೇಟ್ ಆಗೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ತುಂಬ ಸ್ವೆಟಿಂಗ್ ಬರ್ತಾ ಇದೆ. ಈವನ್ ತಲೆಯಲ್ಲಿ ಕೂದಲಲ್ಲಿ ಕೂಡ ಸ್ವೆಟಿಂಗ್ ಬರ್ತಾ ಇದೆ. ತುಂಬ ಉಪಯೋಗ ಇದೆ. ಇದರಿಂದ ಬಳಸ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆ ಇದಾಗತ್ತೆ. ಅಪ್ಪ ಎಷ್ಟು ದಿನ ಆಯ್ತಪ್ಪ ಸರಾಕೆರೆಗೆ ಬರೋಕ್ಕೆ? ನಾನು 14 ದಿನ ಆಯ್ತು ಮೇಡಮ್. 14 ದಿನ. ಈ 14 ದಿನದಲ್ಲಿ ನಿಮ್ಗೆ ಏನೆಲ್ಲ ಚೇಂಜಸ್ ಆಯ್ತಪ್ಪ? ನನಗೆ 14 ದಿನ ನಾನು ಮೊನ್ನೆ ನಿಮ್ಮ ಟೀಚರ್ ಒಂದು 10-15 ನಿಮಿಷ ಲೇಟಾಗಿ ಬಂದ್ರಲ್ಲ, ಅಷ್ಟು ನಿಂದ್ರಕ್ಕೂ ಆಗ್ತಾ ಇರಲಿಲ್ಲ. ನನಗೆಲ್ಲರೂ ಕೂಡು ಅಂತಿದ್ರು. ನಾನು ಕೂಡಲೇ ಇಲ್ಲ. ಅಷ್ಟೊಂದು ಶಕ್ತಿ ಬಂದಿದೆ ನನಗೆ ಇಲ್ಲಿ ಬಂದ ಮೇಲೆ. ಆಗ್ತಾನೆ ಇರಲಿಲ್ಲ. ಎಲ್ಲೇ ಚೇರ್ ಹಿಡ್ಕೊಂಡು ಕುತ್ಕೋಬೇಕಾಯ್ತು ನಾನು. ಸಾಕಪ್ಪ ಅಂತಂದು ಅವತ್ತು ಎಷ್ಟೊತ್ತು ನಿಂತ್ಕೊಂಡಿದ್ದೆ. ನನಗೆ ವಿಸ್ಮಯ ಆಗಿಬಿಟ್ಟಿದೆ ಇದರಲ್ಲಿ ಏನಿದೆ ಅಂತಂದು. ನಿಜವಾಗ್ಲೂ ರೆಗ್ಯುಲರ್ ಆಗಿ 13 ದಿವಸದಿಂದ ಬರೀ ಮ್ಯಾಟ್ ಥೆರಪಿ, ಸ್ಟೀಮರ್ ಥೆರಪಿ ಮಾಡಿದಿರಾ. ಇವತ್ತು ಒನ್ ಡೇ ಬಂದು ನೀವು ಜೇಡ್ ಕೋಡ್ ಥೆರಪಿ ಮಾಡಿದ್ರಿ. ಈ ರೆಗ್ಯುಲರ್ ಮಾಡೋದಕ್ಕೂ ಇವತ್ತು ಒಂದಿನ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಅನಿಸ್ತು ಮೇಡಮ್? ಅದು 10 ದಿನ ಮಾಡೋದು ಒಂದೇ, ಇದು 1 ದಿನ ಮಾಡೋದು ಒಂದೇ. ಅಷ್ಟು ಫಾಸ್ಟ್ ರಿಸಲ್ಟ್ ಸಿಗ್ತದೆ ನಿಜವಾಗ್ಲು. ತುಂಬ ಅದ್ಭುತ ಇದೆ ಇದರ ಕೋರ್ಟ್ನಲ್ಲಿ. ಹೊಸದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಬನ್ನಿ, ನೀವು ನಿಮ್ಮ ಕಷ್ಟಗಳನ್ನು ಇದ್ದರನ್ನ ಕರ್ಕೊಂಬರ್ಬೇಕು ನಾವು. ಆ್ಯಕ್ಚುಲಿ ಅವರು ಸರಿ ಆಗಬೇಕು. ಎಲ್ಲ ಫ್ಯಾಮ್ಲಿ ಜೊತೆಗೆ ಬಂದರೆ ಫ್ಯಾಮ್ಲಿ ಇಬ್ಬರೂ ಸರಿ ಆಗ್ತಾರೆ. ಫ್ಯಾಮ್ಲಿಯಿಂದ ಎಲ್ಲ ಒಂದು ಬುನಾದಿ ಇದ್ದಂಗೆ ಇರುತ್ತೆ. ಸೊ ಮಕ್ಕಳು ಕೂಡ ಫಾಲೋ ಅಪ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥೆರಪಿ ಎಲ್ಲರೂ ಮಾಡುವಾಗ ಫ್ಯಾಮಿಲಿ ಬಂದು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ. ಓಕೆ ಅಪ್ಪ, ಹೊಸದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆಲ್ಲ ಒಂದು ಡೌಟ್ ಇದೆ ಅಪ್ಪ. ಇದು ಬಂದು ಕರೆಂಟ್ ಟ್ರೀಟ್ಮೆಂಟು, ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ, ನಾವು ಈಗ ಚೆನ್ನಾಗಿರ್ತೀವಿ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಡೌಟ್ಸ್ ಇರೋ ಅಪ್ಪ ಅಮ್ಮಂದ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಇನ್ನೊಬ್ರು ಮಾತು ಯಾರ್ದು ಕೇಳೋದಿಲ್ಲ. ನೀವು ತಾವಾಗೇ ಬಾವಿಯಲ್ಲಿ ಇಳಿದು ಎಷ್ಟು ಆಳಾಯ್ತು ಅಂತ ನೋಡ್ಬೇಕು. ಇದನ್ನು ಎಷ್ಟು ಆಳಾಯ್ತು ಅಂತ ಹಂಗಾದ್ರೆ ಗೊತ್ತಾಗುತ್ತೆ. ನನಗೂ ಹೇಳಿದರು, ನಾವು ಮಾಡಿದ್ದೀವಿ ಸಿರಕೆರೆ, ಅದು ಏನು ಜಾಯಿಂಟ್ ಪೇನು ಏನು ಹೋಗಿಲ್ಲ ಅಂತಂದು. ನಾನು ಅದನ್ನೆಲ್ಲ ಬುಟ್ಟಾಕಿ ಬರ್ತಾ ಇದ್ದೀನಿ. ಹೋಗ್ತಾ 40 ಕಿಲೋಮೀಟ್ರು, ಬರ್ತಾನೆ 80 ಕಿಲೋಮೀಟ್ರ್ ಬರ್ತಾ ಇದ್ದೀನಿ ನಾನು. ಸೊ ನನಗೇನು ಹುಚ್ಚಿಡೋದಿಲ್ಲ. ನನಗೆ ಡೀಸೆಲ್ ಖರ್ಚು ಮಾಡ್ಕೊಂಡು ಅದ್ರ ಜೊತೆಗೆ ನಾನು ನನ್ನ ಹೆಂಡತಿ ಮಾತ್ರ ಇಬ್ಬರೇ ಬರ್ತಾ ಇದ್ವಿ. ಇನ್ನೊಬ್ರು ಯಾರಿಗಾದ್ರೂ ಉಪಯೋಗ ಆಗಲ್ಲ ಅಂತೇಳಿ ತೋರಣಗಲ್ಲಲ್ಲಿ ಒಬ್ಬ ಅಜ್ಜಿನ ಅವ್ರನ್ನೂ ಕರ್ಕೊಂಬರ್ತಾ ಇದ್ದೀನಿ. ಇದು ನನ್ನ ಅಳಿಲು ಸೇವೆ. ಥ್ಯಾಂಕ್ಸ್ ಅಪ್ಪ. ಜೇಡ್ ವಾಟರ್ ಕೂಡ ಕುಡಿತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಜೇಡ್ ವಾಟರ್ ಕುಡಿತಾ ಇದ್ದೀನಿ. ನಿಜವಾಗ್ಲೂ ತುಂಬ ಮೋಷನ್ನು ಗೀಷನ್ನು ಎಲ್ಲ ಫ್ರೀ ಇದೆ. ನಿದ್ದೆ, ಸೌಂಡ್ ಸ್ಲೀಪ್ ಇದೆ. ತುಂಬಾ ಉಪಯೋಗ ಆಗಿದೆ ಮೇಡಮ್. ಚೆನ್ನಾಗಿದೆ. ಮೋಷನ್ಸ್ ಎಲ್ಲ ಕೂಡ ಬಂದು ಚೆನ್ನಾಗಿ ಬೇಗ ಎದ್ದು ಬಿಡ್ತೀನಿ. 3 ಗಂಟೆಗೆಲ್ಲ ಎಚ್ಚರ ಮಾಡ್ಬಿಡ್ತದೆ. ಬೇಗ ಮಲಗ್ತೀನಿ. 9 ಗಂಟೆಗೆಲ್ಲ ಮಲಗಿಬಿಡ್ತೀನಿ ನಾನು. ಬೇಗ ಎಚ್ಚರ ಆಗ್ಬಿಡುತ್ತೆ 3 ಗಂಟೆಗೆಲ್ಲ. ಓಕೆ ಅಪ್ಪ, ನೀವು ಇಲ್ಲಿ ಸರಾಕೆರೆಯಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಇಂಪ್ರೂವ್ಮೆಂಟ್ ಸಿಂಟಮ್ಸ್, ನಿಮಗೆ ಜ್ವರ ಬರೋದು, ಶೀತ ಆಗೋದು, ಮೋಷನ್ ಆಗೋದು, ಹೆಡ್ಏಕ್ ಆಗೋದು, ಈ ತರ ಏನಾದರೂ ಆಯ್ತಾ? ಇಲ್ಲ ಮೇಡಮ್, ಏನೂ ಆಗಿಲ್ಲ ನನಗೆ. ಆ ಥರ ತುಂಬಾ ಜನ ಅಪ್ಪ ಅಮ್ಮಂದ್ರು ಭಯ ಬಿಟ್ಕೊಂಡು ಬಿಟ್ಬಿಡ್ತಾರೆ. ಅದಕ್ಕೆಲ್ಲ ಅದೆಲ್ಲ ಒಳ್ಳೇದೇ. ಆಗೋದೆಲ್ಲ ಒಳ್ಳೇದಕ್ಕೆ. ಅವನ್ನೆಲ್ಲ ನಿಮ್ಮ ದೇಹದಲ್ಲಿ ಇರೋಂಥ ಕಲ್ಮಶಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಅದಕ್ಕೆ ಗಾಬರಿ ಮಾಡ್ಕೋಬೇಡಿ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ವಾರ ನೀವು ಬರ್ತಾ ನಿಮಗೆ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಜೊತೆ ಕ್ಲಾಪ್ಸ್ ಮಾಡಿ ಅಪ್ಪ.